ಗೈಸ್ ಇವಾಗ ಹಾಲು ಕರೆದಾಯಿತು. ನೀವು ನೋಡೋಣ, ಆಲ್ರೆಡಿ ದನೆಲ್ಲ ಕಟ್ಟಾಕಿದ್ದಾರೆ ನೋಡಿ ಅಲ್ಲಿ ದೂರದಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಏನು ವೀಡಿಯೋ ಮಾಡ್ತಿದ್ದೀವಿ ಅಂದರೆ, ಮನೇಲಿ ಹೇಗಿರ್ತೀವಿ ಬೆಂಗಳೂರು ಬಿಟ್ಟು ಬಂದರೆ ಆ ಥರ ವೀಡಿಯೋ ಮಾಡ್ತಿದ್ದೀವಿ. ಗೈಸ್ ನೋಡಿ, ಇವತ್ತು ವೆದರ್ ಹೆಂಗಿದೆ. ಬೆಳಗ್ಗೆ 7:30 ಟೈಮು, ಆದ್ರೂ ಹೆಂಗಿದೆ. ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ. ನಿನ್ನೆ ಅಷ್ಟು ಮಳೆ ಬಂದಿಲ್ಲ, ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ ಮಳೆ ಬರೋಕ್ಕೆ. ಗೈಸ್, ನಾವು ನಮ್ಮ ಮನೆಯಲ್ಲಿ ಫಸ್ಟು ಎದ್ದ ತಕ್ಷಣ ಮಾಡೋ ಕೆಲಸನೇ ಫಸ್ಟು ಹಾಲು ಕರೆಯೋದು. ಇವತ್ತು ಡೈಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಕರಿತಿದ್ರು. ಇವತ್ತು ನಮ್ಮ ಅಪ್ಪನ ಕೆಲಸ ನನಗೆ ಶಿಫ್ಟ್ ಆಗಿದೆ. ಗೈಸ್, ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಆ ಬಾಲ ಯಾಕೆ ಕಟ್ಕೊಂಡಿದ್ದೀವಿ ಅಂತ. ಆ ಬಾಲ ಕಟ್ಕೊಳ್ಳಿಲ್ಲ ಅಂದರೆ ನಮ್ಮ ಹಸುಗಳು ನೊಣ ಎಲ್ಲ ಇರ್ತಲ್ಲ, ಅದನ್ನು ಓಡಿಸ್ಕೊಳ್ಳೋಕ್ಕೋಸ್ಕರ ಆ ಕಡೆ ಈ ಕಡೆ ಆಡಿಸ್ತಿದ್ದಾಗ ನಮ್ಮ ಮುಖಕ್ಕೆಲ್ಲ ಬಿಡಿಸುತ್ತೆ ಬಾಲನ. ಹಾಗಾಗಿ ಕಟ್ಕೊಂಡಿರೋದು ನಾನು. ಮತ್ತು ಗೊಚ್ಚೆಲ್ಲ ಆಗುತ್ತೆ, ಮಳೆ ಟೈಮಲ್ಲ ಸಗಣಿ ಎಲ್ಲ ಮಾಡ್ಕೊಂಡಿರ್ತವೆ, ಮತ್ತು ಮುಖಕ್ಕೆ ಆರಬಾರ್ದು ಅಂತ ಆ ಥರ ಮಾಡಿದ್ವಿ ಅಷ್ಟೇ. ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಇದರಲ್ಲಿ. ಮತ್ತು ಏನಂದರೆ, ಯಾವಾಗಲೂ ಡೈಲಿ ಏನು ಹಾಲು ಕರಿತಿರ್ತಾರೆ ಅವ್ರು ಬಂದು ಸುಮ್ಮನೆ ಇರುತ್ತೆ. ಆದರೆ ಯಾವಾಗಲೂ ಬರ್ತೀವಿ, ಒಂದು ಸಲ ನಾವು ಊರಿಗೆ ಬಂದಾಗ ಹಾಲು ಕರಿಬೇಕು ಅಂದರೆ ಇವೇನೋ ಬೇರೆಯವರು ಯಾರೋ ಬಂದವರೆ ನಮ್ಮ ಹಾಲು ಕರಿಯೋಕ್ಕೆ, ಆ ಥರ ಎಲ್ಲ ಏನೋ ಒಂಥರ ಗಡಿಬಿಡಿ ಮಾಡ್ಕೊತವೆ ಹಸುಗಳು. ಗೈಸ್, ಇವಾಗ ಹಾಲು ಕರೆದಾಯಿತು. ನೀವು ಹೋಗೋಣ. ಅಮ್ಮ ಇನ್ನೊಂದು ಹಸು ಕರ್ಕೊಳ್ತಿತ್ತು. ಈ ಹಸು 2 ಹಸು ಸೇಮ್. ಗೈಸ್, ಇವಾಗ ಹಾಲು ಕೊಟ್ಟು ಬರೋಕ್ಕೆ ಹೋಗ್ತಿದ್ದೀನಿ. ಹಾಲು ಕೊಟ್ಟು ಬಂದಮೇಲೆ ಸಿಗ್ತೀನಿ ನಿಮಗೆ. ಗೈಸ್, ಹಾಲು ಕೊಟ್ಟು ಬಂದಮೇಲೆ ನಾವು ಇವಾಗ ಬೂಸ ಕೊಡಬೇಕು ಹಸುಗಳಿಗೆ. ಬೂಸ ಕೊಡೋಣ ಅಂತ ಹೇಳಿ. ಗೈಸ್, ನಾವು ನಮ್ಮ ಹಸುಗಳಿಗೆ ಕೊಡೋದು ಕಡ್ಡಿ ಬೂಸ. ಚೆನ್ನಾಗಿ ತಿಂತಿದೆ ನೋಡಿ. ಗೈಸ್, ಇವಾಗ ಅದೆಲ್ಲ ಬೂಸ ಎಲ್ಲ ಕೊಟ್ಟಾದ್ಮೇಲೆ ಇವಾಗ ನಾವು ದನ ಕಟ್ಟಾಗಿ ಬರೋಕೆ ಹುಡ್ಕೋಗ್ತಿದ್ದೀವಿ ಗದ್ದೆ ಹತ್ರ. ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಹಾಂ, ನಾನು ಮೊನ್ನೆ ಬಂದೆ ನೋಡಿ. ಗೈಸ್, ನಾನು ಊರಿಂದ ಬಂದಿದ್ದೀನಿ, ಅದಕ್ಕೆ ಎಲ್ಲ ಮಾತಾಡಿಸಿದ್ದಾರೆ. ಯಾವಾಗ ಬಂದಪ್ಪ, ಏನು ಕತೆ, ಬೆಂಗಳೂರಲ್ಲೇ ಹೆಂಗಿದೆ ಅಂತ. ನಾ ಮೊನ್ನೆ ಬಂದಿದ್ದೆ. ಹಾಂ, ಗೈಸ್, ನಮ್ಮ ಅಮ್ಮ ನೋಡಿ ಹೋಯ್ತಿದ್ದಾರೆ. ನಮಗೆ ಕರೆಕ್ಟಾಗಿ ಕಟ್ಟಾಕಕ್ಕೆ ಬರೋಲ್ಲ ಅಂತ ನಮ್ಮ ಅಮ್ಮನೂ ಬರ್ತಿದ್ದಾರೆ. ಅವ್ರು ಕರೆಕ್ಟಾಗಿ ಮೇಲ್ವಂತೆ. ಇನ್ನೇನಾದರೂ ಇವರು ಏನಾದರೂ ಬಾಯಿಗೆ ತುತ್ತಿಡೋದಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಟ್ಟಾಕ್ತಿದ್ರು. ನೋಡಿ, ಕರೆಕ್ಟಾಗಿ ಕಟ್ಟಾಕಕ್ಕೆ ಬರಲ್ವಂತ ನಮಗೆ. ಹಂಗಾಗಿ ನಾನೇ ಹೋಗ್ತೀನಿ ಬಿಡಮ್ಮ ಅಂದರು ಬರ್ತಿರೋದು. ಇಲ್ಲ, ನಾನೇ ಕಟ್ಟಾಕ್ತೀನಿ ಬನ್ನಿ ಅಂತ. ಗೈಸ್, ಇಲ್ಲಿ ನೋಡಿ, ನಮ್ಮ ಹಸು ಕರುಗಳ ಜೊತೆ ಇವೆರಡು ಬರ್ತವೆ ಯಾವಾಗಲೂ. ನೋಡಿ, ಅದ್ರ ಹೆಸರು ಗುಂಡ. ಗುಂಡ ಅಂದರೆ ಮನುಷ್ಯರಲ್ಲ, ಈ ನಾಯಿ. ನೋಡಿ ಗೈಸ್, ನಮ್ಮ ಜೊತೆ ಈ ಗುಂಡನೂ ಬರ್ತಿದ್ದಾನೆ. ನಮ್ಮ ಅಮ್ಮನ ಬಾಡಿ ಗಾರ್ಡ್ ಅಂತ ಇದೆ.
ನಮ್ಮಮ್ಮ ಹೇಳ್ತಾ ಇದ್ದಿ ಯಾವಾಗಲೂ ನನ್ನ ಜೊತೆನೇ ಇರುತ್ತೆ ಅಂತ. ದನ ಎಲ್ಲನೂ ಗದ್ದೆ ಹತ್ರ ಕರ್ಕೊಂಬಂದರೆ ಇದು ಬರುತ್ತಂತೆ ಜೊತೇಲಿ, ಅದಕ್ಕೆ ಇವತ್ತು ನಮ್ಮ ಜೊತೆನೇ ಬರ್ತೈತಿ. ಅಯ್ಯ ಬಾ ಅಡಿ ಗೈಸ್, ಹಳ್ಳ ನೆನ್ನೆ ನೀರು ಹರಿತಿತ್ತಾ ಇಲ್ಲಿ? ಗಾಯ್ಸ್ ಇನ್ನೂ ತುಂಬ ದೂರ ನಡ್ಕೊಂಡು ಹೋಗ್ಬೇಕು ನಾವು. ಇನ್ನು ಅಲ್ಲಿ ಕಾಣಿಸಿದಿಲ್ಲ, ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಕಟಾಕ್ ಬರಬೇಕು. ಆಲ್ರೆಡಿ ದನೆಲ್ಲ ಕಟಾಕಿದ್ದಾರೆ ನೋಡಿ ಅಲ್ಲಿ ದೂರದಲ್ಲಿ. ಫುಲ್ ನೀರೆಲ್ಲ ತುಂಬ್ಕೊಂಡಿದೆ ಗದ್ದೆಯಲ್ಲಿ. ಮೇಲೆ ಹೋಗೋಣ. ಗೈಸ್ ಮಳೆ ಸ್ಟಾರ್ಟ್ ಆಯಿತು, ಫುಲ್ ಗಾಳಿ ಬೀಸ್ತೈತೆ. ಹೈ ಹೇಳಿ, ನೆನ್ನೆ ಅಷ್ಟು ಮಳೆ ಇರಲಿಲ್ಲ, ಇವತ್ತು ಮಳೆ ಸ್ಟಾರ್ಟ್ ಆಯಿತು. ನಾವು ಬೆಂಗಳೂರಲ್ಲಿದ್ದರೆ ಯಾಕಪ್ಪ ಮಳೆ ಬರುತ್ತೆ ಅನಿಸುತ್ತೆ. ಮನೆಗೆ ಬಂದರೆ ನಮ್ಮ ಅಮ್ಮ ಅವರೆಲ್ಲ ಮಳೆ ಬೇಕು ಇನ್ನೂ ಹಾಗೆ ಹಾಕಿಲ್ಲ, ಗದ್ದೆ ಮಾಡಬೇಕು, ಗದ್ದೆಗೆ ನೀರಾಗಿಲ್ಲ ಇನ್ನು ಅಂತ ಇದನ್ನು ಮಾಡ್ಕೊತಿದ್ದಾರೆ ನೋಡಿ. ಗೈಸಲ್ಲಿ ಯಾರೋ ನಿಂತಿದ್ದಾರೆ ಅನ್ನಂಗೆ ಕಾಣಿಸ್ತಿದೆಯಲ್ಲ, ಅದು ಮನುಷ್ಯರಲ್ಲ, ಯಾವ ಜನಗಳಲ್ಲ, ಅದು ಗೊಂಬೆ ನಿಂತಿರೋದು. ಅಲ್ಲಿ ಏನೋ ಮೆಣಸು ಗಿಡ ಏನೋ ಶುಂಠಿ ಏನೋ ಹಾಕಿದ್ರಂತೆ, ಅದಕ್ಕೆ ದೃಷ್ಟಿ ಆಗ್ಬಾರ್ದು ಅಂತ ಆ ಥರ ನಿಲ್ಸಿರೋದಂತೆ. ನೋಡಿ ಹೆಂಗೆ ನಮ್ಮ ಹಳ್ಳಿ ಕಡೆ ಯಾವ ಥರ ಎಲ್ಲ ನಂಬಿಕೆ ಇದೆ. ನಮ್ಮ ಕಟಾಕ್ತಿದೆ ಇಲ್ಲಿ ಕೆಳಗಡೆ, ಇಲ್ಲಿ ಈ ಸಣ್ಣ ಕರುಗಳೆಲ್ಲನೂ ಕಟಾಕುತ್ತೆ, ಎಲ್ಗಡೆ ಹಸುನ ಹೊಡ್ಕೊಂಡು ಹೋಗ್ತೀವಿ ಕಟಾಕಕ್ಕೆ. ಕರುಗಳನ್ನ ಅಲ್ಲಿ ಕೆಳಗಡೆ ಕಟಾಕ್ ಬಂದಿದ್ದೀವಿ, ಇವಾಗ ಹಸುಗಳನ್ನ ಕಟಾಕ್ಬೇಕಿಲ್ಲಿ. ಇವೇ ನಮ್ಮ ಗದ್ದೆ, ಇವಿನ್ನೂ ಉಳುಮೆ ಮಾಡಿಲ್ಲ, ಇನ್ನು ಮಳೆ ಸ್ಟಾರ್ಟ್ ಆಗಬೇಕು, ಇನ್ನೂ ಅಗಿ ಹಾಕಿಲ್ಲ. ಮಳೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಬಂದಮೇಲೆ ನೀರೆಲ್ಲ ಹಳ್ಳದಲ್ಲೆಲ್ಲ ತುಂಬಾದ್ಮೇಲೆ ಗದ್ದೆ ನಾಟಿ ಮಾಡ್ತಾರೆ. ಓಕೆ ಗೈಸ್, ವಿಡಿಯೋ ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಲವ್ ಯು, ಬಾಯ್.